ಹಲೋ ಎವ್ರಿವನ್. ಇವತ್ತಿನ ದಿವಸ ಸ್ವಲ್ಪ ಎಲ್ಲರಿಗೂ ಜಾಸ್ತಿ ಸ್ಪೆಷಲ್ ಆಗಿ ಐತಿ. ಯಾಕಪ್ಪ ಅಂತಂದ್ರೆ ಇವತ್ ಎಲ್ಲಾರ ಮನೆಗೂ ಬಪ್ಪ ಬರ್ತಿದಾರ. ಸೊ ಇವತ್ ನನ್ ದಿವಸ ಹೆಂಗಿತ್ತು ಮತ್ತೆ ನಾವ್ ಬಪ್ಪಾಗ ತಗೊಂಬಂದಿದ್ವ ಅದನ್ನೆಲ್ಲ ನೋಡೋಣ ಬರ್ರಿ. 99% ಮಂದಿಗ್ ಬಪ್ಪ ಬರೋಕ್ಕಿಂತ 2 ದಿವಸ ಮೊದ್ಲೇ ಡೆಕೋರೇಷನ್ ಮಾಡ್ರೆ ನಾವು ಇವತ್ತ ಮಾಡಾಕತ್ತಿದ್ವಿ. ನಂಗಂತೂ ಇವತ್ತು ಫುಲ್ ಜೋರಂಗೆ ಫೀವರ್ ಬಂದಿದ್ದು, ಅದಕ್ಕ ಸ್ಟ್ರಾಂಗ್ ಆಗಿರಕ ಸ್ಟ್ರಾಂಗ್ ಕಾಫಿ ಕುಡಿಯಾಕತ್ತಿದ್ನಿ. ನಮ್ಮ ಮಮ್ಮಿ ಎಷ್ಟು ಬಜಾರ್ಕ್ ಹೋಗಿ ಬಂದಿದ್ರು ಏನಾರ ಒಂದ್ ಬರ್ತಾ ಬಂದಿರ್ತಾಳು. ನಮ್ಮಿಬ್ರಿಗೂ ಕೈಯಾಗ ಬಾಸ್ಕೆಟ್ ಕೊಟ್ಟ ಮತ್ ಬಾಜಾರ್ ಕಳಿಸ್ಕೊಟ್ಟಿದ್ಲು ನೋಡ್ರಿ. ಬರೋ ಮುಂದ ನಮ್ಮ ಒಳಗೋದಾಗ ಫುಲ್ ರಶ್ ಆಗ್ಬಿಟ್ಟಿತ್ತು. ಇದೇನ್ ನೀವು ಡೆಕೋರೇಷನ್ ನೋಡಾತಿರಲ್ಲ, ಇದು ಜಸ್ಟ್ 30% ಐತಿ. ಆಫ್ಟರ್ ಗಣಪತಿ ತಂದ ಆದ್ಮೇಲೆ ಮತ್ ಫುಲ್ ಮಾಡ್ತೇವಿ. ನಮ್ ದೊಡ್ಡಪ್ಪಗಳ ಗಣಪತಿ ತಗೊಂಬರಾಗತ್ತಿದ್ರು, ಸೊ ಅಲ್ಲಿ ಬಂದಿದ್ನಿ ನಾನು. ಮತ್ತೆ ಇಲ್ಲಿ ಒಬ್ಬರ ಬಪ್ಪ ಹೋಗಾಗತ್ತಿದ್ರು, ಮಸ್ತ್ ಅನ್ಸಿತ್ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ಕೊಂಡಿ. ಇದ್ ನೋಡ್ರಿ ನಮ್ ದೊಡ್ಡಪ್ಪಗಳ ಗಣಪತಿ ಎಷ್ಟು ಕ್ಯೂಟ್ ಅದಾನಲ್ಲ. ಇವತ್ತು ನಮ್ಮ ಮನು ಯಾಕೋ ಭಾಳ ನರ್ವಸ್ ಅದಾನ. ಯಾಕಪ್ಪ ಅಂತಂದ್ರ ಎಲ್ಲರೂ ಪಟಾಕ್ಷಿ ಬಾಂಬ್ ಹಚ್ಚಾಗತ್ತಾರಲ್ಲ, ಅವಂಗ ಅಂಜಿಗ್ ಬರಾಗತೈತಿ. ಅದಕ್ಕ ನಮ್ಮ ಪಪ್ಪ ಅವಂಗ ಬಿಸ್ಕಿಟ್ ಹಾಕಾಗತ್ತಿದ್ರು. ಮತ್ ನಮ್ ದಿಯಾ ಇಲ್ಲಿ ಏನು ಅನ್ನಾಗತ್ತಿಳು ನೋಡ್ರಿ. ಇಲ್ವಾ ನೀ ಏನಾರ ಅಂತಿ 6 तेरी शादी फिक्स, तेरी शादी फिक्स, तेरी शादी कब होने वाला है, मैं नाचूंगी. ಇಷ್ಟಕ್ಕ ನಾ ಸುಮ್ಕೊಂಡ್ರಿಲ್ಲ, ನಾ ಏನಂದಿ ಕೇಳ್ರಿ. ಅಕೋನು ಚಾಕು ನಿಮ್ಮಪ್ಪ ಡಾಕು ಹೋಗ್ರಿ ಅವ್ವ, ನೀವು ಹಂಗ ಮಾಡ್ತೀರಿ. ಒಂದ್ ಮಾತಂದ್ರು ಖರೆ ಐತಿ, ನಮ್ ದಿಯಾ ಜೊತೆ ಮಾತಾಡ್ಕೊಂತ ಕುಂತ್ರ ಟೈಮ್ ಹೋಗಿದಂತ್ರು ಗೊತ್ತಾಗಂಗಿಲ್ಲ. ಸೊ ಸಂಜಿಕ ನಾವು ನಮ್ ಗಣಪತಿ ತೊಂಬರಾಕ್ ಹೋಗಾಗತ್ತಿದ್ದು ನೋಡ್ರಿ ಈ ಚಿಲ್ಲಿ ಪಿಲ್ಲಿಗಳ ಜೊತೆ. ಸೊ ಬಪ್ಪ ತೊಗೊಂಬರೋ ಮುಂದೆ ಸ್ವಲ್ಪ ಮಳಿ ಬರಾಕ್ ಚಾಲು ಆಗಿತ್ತು. ಮಳಿ ಬರ್ಲಿ ಬಿಡ್ಲಿ ಬಟ್ ನಮ್ದು ಎಂಜಾಯ್ಮೆಂಟ್ ಅಂತೂ ನಿಂದ್ರಬಾರ್ದು ನೋಡ್ರಿ. ಅದ್ರಾಗೂ ಬಪ್ಪನ ವಿಷಯ ಬಂತಂದ್ರ ಮುಗ್ದ ಹೋತು. ಸೊ ಫುಲ್ ಎಂಜಾಯ್ ಮಾಡ್ಕೊಂತ ನಾವ ಬಪ್ಪಾಗ ನಮ್ಮ ಮನೀಗ ತಗೊಂಡ್ ಬಂದು ನೋಡ್ರಿ. ಯಾಕೋ ಗೊತ್ತಿಲ್ಲ, ಎಲ್ಲ ಹಬ್ದಾಗಿರೋ ಖುಷಿ ಮತ್ತು ಎಕ್ಸೈಟ್ಮೆಂಟೇ ಬೇರೆ ಇರ್ತೈತಿ. ಮತ್ತು ಗಣಪತಿ ಬಪ್ಪ ಬರೋ ಮುಂದೆ ಖುಷಿ ಮತ್ತು ಎಕ್ಸೈಟ್ಮೆಂಟ್ ಬೇರೆನೇ ಇರ್ತೈತಿ ನೋಡ್ರಿ. ಮತ್ತು ಬಪ್ಪ ಅಂತೂ ನಮ್ಮ ಡೋರ್ ಮಠ ಬಂದಾಯ್ತು. ಈಗ ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಆರತಿ ಮಾಡಿ ಒಳಗೆ ತಗೊಳಗತ್ತಿದ್ರ ಬಪ್ಪಾಗ. ನಾವಿಲ್ಲಿ ಸೇಫ್ಲಿ ನಮ್ಮ ಬಪ್ಪಾಗ ಒಳಗೆ ಕರ್ಕೊಂಡ್ವಿ. ಮತ್ತು ನಮ್ಮ ಮನುದ ಇದ ಫಸ್ಟ್ ಗಣಪತಿ ಹಬ್ಬ ಐತಿ. ಸೊ ಸ್ವಲ್ಪ ಶಾಕ್ ಆಗಿ ಅನ್ಕೊಳ್ತಿರ್ಬೋದ, ಏನು ಮಾಡ್ತಿದಾರಪ್ಪ ಇವ್ರ ಎಲ್ಲ ಅಂತ ಹೇಳಿ ಕಿಶಿಂದ. ಸೊ ಬಪ್ಪ ಬಂದ್ರು ಮತ್ತು ನಾವೆಲ್ಲರೂ ಕೂಡಿಸಿ ಪೂಜಾ ಮಾಡಿದ್ವಿ. ಇನ್ನು ನೆಕ್ಸ್ಟ್ 11 ದಿವಸ ಎಲ್ಲಾರ ಮನಿಯೊಳಗೂ ಇದ ಸೇಮ್ ವೈಬ್ ಇರ್ತೈತಿ ನೋಡ್ರಿ. ಪೂಜಾ ಮುಗಿಸ್ಕೊಂಡ ನಾವೆಲ್ಲರದು ಆಶೀರ್ವಾದ ತಗೊಳಗತ್ತಿದ್ವಿ ದೊಡ್ಡವ್ರದ. ನಾವೆಲ್ಲ ಕಾಲ್ ಮುಗಿದ್ ನೋಡಿ ನಮ್ ದಿಯಾನು ಬಂದ ಎಲ್ಲಾರ್ಗು ಕಾಲ್ ನಮಸ್ಕಾರ ಮಾಡಾಕತ್ತಾಳ ನೋಡ್ರಿ. ಮತ್ತೆ ಇಲ್ಲಿ ನಮ್ ದಿಯಾ ಒಂದ್ ಡಾನ್ಸ್ ಡೆಡಿಕೇಟ್ ಮಾಡಿದ್ಲ ಬಪ್ಪಾಗ. ಅಟ್ ದಿ ಎಂಡ್ ಆಫ್ ದ ಡೇ ನಮ್ ಗಲ್ಲಿ ಒಳಗಿನ ಬಪ್ಪಂದ ದರ್ಶನ ತಗೊಳಕಂತ ಹೋಗಿದ್ವಿ ನಾವು. ಮತ್ತ ಲಕ್ಕಿಲಿ ನಮ್ಗ ಆರ್ತಿನೂ ಸಿಕ್ಕಿತ್ತು. ಸೊ ಆರ್ತಿ ಮಾಡಿ ನಾವಂತೂ ಮನಿಗ್ ಬಂದ್ವಿ. ಈ ದಿವಸಿನ ವಿಡಿಯೋ ಅಂತೂ ಇಲ್ಲೇ ಮುಗಿಸ್ತೇನಿ. ಮತ್ತೆ ಸಿಗೋಣ. ಬೈ, ಟೇಕ್ ಕೇರ್.